ಎಲ್ರಿಗೂ ನಮಸ್ಕಾರ. ದಿನ 4 ಸಮಯ ಬಂದು 6 ಗಂಟೆ. ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನನ್ನ ಕೆಲಸಕ್ಕೆ 6 ಗಂಟೆಗೆ ಹೋಗ್ತಾ ಇದ್ದೀನಿ. ಈಗ ಮಕ್ಕಳೂ ನಾನೇ ನೋಡ್ಕೊಳ್ಳೋದ್ರಿಂದ ಇವಾಗ ಸ್ಕೂಲ್ ಸ್ಟಾರ್ಟ್ ಬೇರೆ ಆಗಿದೆ. ಆದ್ದರಿಂದ ಅವ್ರ ಟೈಮಿಂಗ್ಸಿಗೆ ನನ್ನ ಕೆಲಸ ಕೂಡ ನನ್ನ ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕಾಗಿ ಆಗುತ್ತೆ. ಆದ್ದರಿಂದ 6 ಗಂಟೆ ಟೈಮ್ಗೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡು 1 ಅವರಲ್ಲೆಲ್ಲ ಮುಗಿಸ್ಕೊಂಡು ಬರಬೇಕಾಗುತ್ತೆ. ಟೈಮಿಂಗ್ಸ್ ಕೂಡ ಚೇಂಜ್ ಆಗಿದೆ. ಹಾಗೆ ಇವತ್ತು ಮಕ್ಕಳಿಗೂ ಸ್ಕೂಲು ಕೂಡ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಬೇಗ ಬಂದು ಟಿಫನ್ನು ಮಾಡಿದ್ದೆ. ಇವತ್ತು ಉಪ್ಪಿಟ್ಟು. ಫಸ್ಟ್ ಡೇನೇ ಉಪ್ಪಿಟ್ಟಿಂದ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇವ್ರಿಗೆ ಬೋರಂತೂ ಆಗಲ್ಲ ನಾನು ಮಾಡೋ ಉಪ್ಪಿಟ್ಟು ಮಕ್ಕಳಿಗೆ. ಓಪನ್ ಮಾಡಿದ ತಕ್ಷಣ ಮೀಟ್ರೆಲ್ಲ ಆಫ್ ಆಗಿಬಿಡುತ್ತೆ. ಏನು ಟಿಫನ್ ಹೆಂಗಿದೆ? ಫಸ್ಟ್ ಡೇ ಸ್ಕೂಲ್ಗೆ ಹೋಯ್ತಾವ್ರೆ. ಅದಕ್ಕೆ ಬೆಳಗ್ಗೆನೇ ಎದ್ದು ಬುಜ್ಜು 6:45 ಅಮ್ಮ ಮಿಸ್ ಆಯಿತು ಸ್ಕೂಲ್ ಉಳ್ದು ಸ್ಟಾರ್ಟು ಕಣಪ್ಪ. ಅಮ್ಮ ಗ್ಲಾಸು, ಆಮೇಲೆ ಅದಲ್ಲಿ ಅಮ್ಮ ಇದೆಲ್ಲಿ. ಅದಕ್ಕೆ ಬೆಳಗ್ಗೆ 7 ಗಂಟೆಗೆ ಎದ್ದು 7 ಗಂಟೆಗೆ ಅಮ್ಮ ಸ್ಕೂಲ್ ಮಿಸ್ ಆಯಿತು ಅಂತ ಕಾಲ್ ಮಾಡ್ತಾವಳೆ. ಟೈಮ್ ನೋಡಿದ ಮೇಲೂ ಕತೆ ಹೇಳ್ತಾವಳಕ್ಕ. ನೋಡಿ ಹೆಂಗೆ ಚೇಂಜ್ ಹುಡುಕ್ತಾವ್ರೆ. ನೀನೇನೇ ಬುದ್ಧನಿಂದ ಏಕಿದ್ದ? ಉಲ್ಲುಲ್ಲುಲ್ಲುಲ್ಲೇ ಫಸ್ಟ್ ಡೇ ಸ್ಕೂಲ್ಗೆ ಹೋಯ್ತಾವ್ರೆ. ಕಿತ್ತೋಗಿರೋ ಶೂಸ್ ಹಾಕೊಂಡು. ಓಕೆ ಬಾಯ್ ಬಾಯ್, ಹ್ಯಾಪಿ ಜರ್ನಿ. ಫಸ್ಟ್ ಡೇ ಸ್ಕೂಲ್, ಓಕೆ ಬಾಯ್. ಹಾಗೆ ಅವ್ರದ್ದು ಸ್ಕೂಲಿಗೆ ಬಿಟ್ಟು ಹಂಗೆ ನಾನು ಕೂಡ ಸ್ವಲ್ಪ ಮನೆಗೆ ತರಕಾರಿ ಬೇಕಾಯಿತು ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಹೋಗ್ಬಿಟ್ಟು ರಿಲಯನ್ಸ್ಗೆ ಹೋಗ್ಬಿಟ್ಟು ತೊಗೊಬರ್ತೇನೆ. ಯಾವಾಗಲೂ ನಾನು ರಿಲಯನ್ಸ್ಗೆ ಹೋಗಿ ತೊಗೊಂಬರ್ತೀನಿ. ಸ್ವಲ್ಪ ಚೀಪಾಗಿ ಸಿಗುತ್ತೆ ಆ್ಯಂಡ್ ಫ್ರೆಶ್ ಆಗಿರುತ್ತೆ. ID ಕಾರ್ಡಾ ಹೇಗಿತ್ತು? ಚೆನ್ನಾಗಿತ್ತು. ಇವತ್ತೇನು ಬಸ್ಲೇ ಇಲ್ಲ. ಮಾಮೂಲಿ ಕರ್ಸಿವ್ ರೈಟಿಂಗ್ ಬರೆಸಿದ್ರು. ಆಮೇಲೆ ಕನ್ನಡ ಆಯಿಂದ ಆಹಾವರೆಗೂ ಬರೆಸಿದ್ರು ಅಷ್ಟೇನಾ? ಫ್ರೆಂಡ್ಸ್ ಎಲ್ಲ ಬಂದಿದ್ರಾ? ಎಷ್ಟು ಜನ ಬಂದಿದ್ರು? ಎಲ್ಲರೂ ಬೇರೆ ಬೇರೆ ಕ್ಲಾಸಲ್ಲಿ ಇದ್ದಾರೆ. ನನ್ನನ್ನ ಥರ್ಡ್ ಆಸ್ಟಸಿಗೆ ಬಿಡೋದು ಬಿಟ್ಟು ಥರ್ಡ್ ಕಾರ್ನೇಷನ್ಗೆ ಬಿಟ್ಟಿದ್ದಾರೆ. ಆಮೇಲೆ ಥರ್ಡ್ ಕಾರ್ನೇಷನ್ ಅಲ್ಲ ಅಂದ್ಬಿಟ್ಟು ಡಾಲಿಯಾಸಿಗೆ ಬಿಟ್ಟಿದ್ದಾರೆ. ಧೃತಿ ಕಾರ್ನೇಷನ್ಗೆ ಹೋದ್ನು. ನನ್ನ ಡ್ರೆಸ್ ಹಾಕೊಂಡೆ. ಇವತ್ತು ಫಸ್ಟ್ ಡೇ ಅಂದ್ಬಿಟ್ಟು ಟ್ಯಾಕ್ಸ್ ಹಾಕೋಳೆ. ಅಮ್ಮ ತಗೋ, ನಿಂಗಂತ ಕೀಮೆನ್ಸ್ ತಂದೆ ಬ್ಯಾಗಿಗೆ ಹಾಕೋ. ನನಗೇನಕ್ಕೆ ತಗೊಂಬಂದೆ? ನನ್ನಂಗಿರೋದೇ ತಗೊಂಬಂದವು. ಯಾವಾಗಲೂ ಗುರ್ರ ಅಂತಿರ್ತೇನಲ್ವಾ, ಅದನ್ನೇ ತಂದವಳೆ. ನನ್ನ ಫೇಸ್ ಥರನೇ ಐತೆ, ಗುರ್ರ ಅಂತಿರ್ತೇನಲ್ಲ ಹಂಗೆ ಐತೆ. ಅಂಥದ್ದೇ ಹುಡುಕಿ ತಂದವಳೆ. ಇಲ್ಲ ಕೈ ಸಿಕ್ಕಿದ ತಕ್ಷಣ ಸಿಕ್ತೆ ಮಗ. ಇಲ್ಲ ಹುಡುಕಿ ತಗೊಂಡವಳಂತೆ. ಫಸ್ಟ್ ಡೇ ಸ್ಕೂಲು ಅಂದ್ಬಿಟ್ಟು ಟ್ಯಾಕ್ಸ್ ಹಾಕವಳೆ. 30 ರೂಪಾಯಿ ಅಷ್ಟೇ ಖರ್ಚು ಮಾಡಿದ್ದೀನಿ. ಅಷ್ಟೇ ಅಂತೆ, 30 ರೂಪಾಯಿ ಅಷ್ಟೇ ಅಂತೆ. ಹೋಗ್ಲಿ ಪಾಪ ಏನೂ ಕೊಡ್ಸಿಲ್ವಲ್ಲ ಅಂತ ಕೊಡ್ಸಿದ್ದೀನಿ. ನನಗೆ ನೋಡಿ ಹಂಗಾಗಿ ಗೊತ್ತೈತೆ ಮುಖ. ಇವತ್ತು ಮ್ಯಾಮ್ ಹೇಳ್ತಾ ಇದ್ರು, ನಿಂದು ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು, 2 ಫೋಟೋಸ್ ನಾಳೆನೇ ಬೇಕಂತೆ. ಏನಕ್ಕೆ? ವಾಲಿಬಾಲ್ ಟೂರ್ನಮೆಂಟ್ಗೆಲ್ಲ ಹೋಗಿದ್ದೆ. ಅದಕ್ಕೆ ಅವ್ರು ನನಗೆ ತರಲೇಬೇಕು ಅಂತ ಹೇಳಿದ್ದಾರೆ. ನೀನು ವಾಲಿಬಾಲಲ್ಲಿ ಇದೆಯಾ? ಸರಿ ತಗೊಂಡೋಗು. ರುದ್ಯಾ ವಾಲಿಬಾಲ್ ಟೂರ್ನಮೆಂಟ್ ರೆಡಿ. ನಂಗೆ ID ಕಾರ್ಡ್ ಎಲ್ಲ ತೋರಿಸ್ಬೇಡ ವಿಡಿಯೋಗೆ. ಬೇಡ. ಹೇಗಿತ್ತು ಫಸ್ಟ್ ಡೇ ಸ್ಕೂಲು? ಸಖತ್ತಾಗಿತ್ತು ಅಂದರೆ ಇವಳು ಡೈಲಾಗ್ ಒಂದೇ ಎಲ್ಲದಕ್ಕೂ ಸಖತ್ತಾಗಿತ್ತು. ತಿನ್ನೋದು ಕೊಟ್ಟರು ಸಖತ್ತಾಗಿತ್ತು. ಇವಾಗ ಇದನ್ನು ಕೇಳ್ತಾ ಇದ್ದೀನಿ, ಸಖತ್ತಾಗಿದೆ. ಅಲ್ಲೇನು ತಿನ್ನೋ ಕೊಟ್ಟಿದ್ರಾ? ಫಸ್ಟ್ 3 ಪೀರಿಯಡ್ಸ್ ಬೋರ್ ಹೊಡಿತು. ಸೆಕೆಂಡ್ ಪೀರಿಯಡ್ ಏನಷ್ಟು ಚೆನ್ನಾಗಿಲ್ಲ. ಲಾಸ್ಟ್ ಆಗಿ ಮನೆಗೆ ಬಿಟ್ಟು ಹೋಗ್ಬೇಕಾದ್ರೂ ಫ್ರೆಂಡ್ಸು ಯಾವುದು ಸೆಕ್ಷನ್? ಪಾವನಿ ನಮ್ಮ ಸೆಕ್ಷನ್. ಹೌದಾ? ಅಕ್ಕ ಬಂದ್ಲು, ರೆಡಿ ಆದ್ಲು, ಫಿಗರ್ ಮ್ಯಾಚಿಂಗ್ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ
ಉಲ್ಟಾ ಟಿ ಶರ್ಟ್ ಬಿಲ್ಡಪ್ ತಗೊಂಡು ಏನು ಬಂದಿದ್ದೆ ಅಕ್ಕ ಓದ್ತಾನೆ ಫ್ರೆಂಡ್ಸ್ ಸಿಕ್ತರು ಉಲ್ಟಾ ಬಂದ್ಬಿಟ್ಟವಳೆ. ಇವಾಗ ಅವಳಿಗೆ ಚೇಂಜ್ ಮಾಡಕ್ಕೆ ಬರೋಕ್ಕೆ ಏನೇ ಸ್ಕೂಲಿಗೆ ಓದ್ತಾನೆ ಫ್ರೆಂಡ್ಸ್ ಸಿಕ್ತರು ಹಾಂ ಆದ್ರೆ ಅವ್ರು ಬೇರೆ ಸೆಕ್ಷನ್. ಇವ್ರ ಜೊತೆ ಹಾಗೆ ಮಾತಾಡ್ತಾ ಹರಟೆ ಹೊಡಿತಾ ನಗ್ನಗ್ತಾ ಮುಗೀತು ಅವ್ರದ್ದು ಕತೆ. ಹಂಗೆ ನಾನು ಫೇಸ್ಗೆ ಸ್ವಲ್ಪ ಪಿಂಪಲ್ ಆಗ್ಬಿಟ್ಟಿತ್ತು, ಇನ್ಫೆಕ್ಷನ್ ಆಗಿ. ಡೈಲಿ ಕಾಫಿ ಕುಡಿಯೋದ್ರಿಂದ ನನಗೆ ಬಾಡಿ ಹೀಟ್ ಆಗಿಬಿಟ್ಟು ಈ ಥರ ಪಿಂಪಲ್ ಆಗಿಬಿಡುತ್ತೆ. ತುಂಬಾ ಪೇಯ್ನ್ ಬರ್ತಾಯಿತ್ತು. ಅದಕ್ಕೆ ನಾನು ಈ ಥರ ಆದಾಗ ನಾನು ಮಾಡೋದು ಒಂದೇ, ಐಸ್ ಕ್ಯೂಬ್ನ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಆ ಥರ ಪ್ರೆಸ್ ಮಾಡ್ತೀನಿ 3 ಟೈಮ್ಸ್ ಡೈಲಿ, ಕಡಿಮೆ ಆಗುತ್ತೆ. ಹಾಗೆ ಅದೆಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನಕ್ಕೆ ನಾನು ವಾಟರ್ ಮೆಲೋನ್ ಊಟಕ್ಕೆ ಜೊತೆಲಿ ಇದ್ದೇ ಇರುತ್ತೆ, ಫ್ರೂಟ್ಸ್ ಯಾವುದಾದ್ರೂ ಒಂದು, ಇಲ್ಲಾಂದರೆ ವೆಜಿಟೇಬಲ್ಸ್ ಇಟ್ಟಿರ್ತೀನಿ. ಇವಾಗ ಫ್ರೂಟ್ಸ್ ತಂದು ತುಂಬ ದಿನ ಆಗಿತ್ತು ವಾಟರ್ ಮೆಲೋನ್ನ, ಅದರಿಂದ ಇವತ್ತು ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ಕಟ್ ಮಾಡಿದ್ದೆ ಸ್ವಲ್ಪ ಊಟ ಮಾಡಬೇಕಾದ್ರೆ. ಹಾಗೆ ಮಿಕ್ಕಿದ್ನೆಲ್ಲ ಕಟ್ ಮಾಡಿ ಬಾಕ್ಸ್ಗೆ ಹಾಕಿ ಫ್ರಿಜ್ಗೆ ಹಾಕಿಟ್ರೆ ಮಾರ್ನಿಂಗ್ ಅವರಿಗೆ ಬಾಕ್ಸಿಗೆ ಕೂಡ ಹಾಕೋಕ್ಕೆ ಈಸಿ ಆಗುತ್ತೆ, ಮತ್ತು ನಾನು ತಿನ್ನೋಕ್ಕೂ ಕೂಡ ಈಸಿ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಒಂದು ರೌಂಡ್ ಬಾಕ್ಸ್ ಇತ್ತು ಅದಕ್ಕೆ ಹಾಕಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಅದೆಲ್ಲ ಮಾಡಿ ಮುಗಿಸ್ತಾ ಆಚೆ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಕ್ಲೌಡೆಲ್ಲ ಮಳೆ ಬರೋ ಥರನೇ ಇತ್ತು, ಬಟ್ ಮಳೆ ಬರಲಿಲ್ಲ. ಸಂಜೆ ಆಯಿತು ಅಂದರೆ ಮನೆ ಹೆಣ್ಮಕ್ಳಿಗೆ ಸಂಜೆ ಟೈಮು ದೀಪ ಹಚ್ಚಬೇಕು ಅನ್ನೋದೊಂದು ಖುಷಿ ಆಗುತ್ತೆ. ಆದ್ದರಿಂದ ನಾನು ದೀಪ ಹಚ್ಬಿಟ್ಟು ಪಾಪ್ಕಾರ್ನ್ ತಿನ್ಕೊಂಡು ಬುಜ್ಜುನೂ ಕರ್ಕೊಂಬಂದು ಈಗ ನಾನು ಮತ್ತು ಬುಜ್ಜು ಎಲ್ಲ ಕೂತ್ಕೊಂಡು ತಿಂತಾಯಿದ್ದೀವಿ. ಇವತ್ತಿನ ಊಟ ನನಗೆ ಇಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.